ಈಗಾಗಲೇ ಏನು ಕಳೆದ 3 ವರ್ಷಗಳಿಂದ ಬರೀ ಕಣ್ಣೀರು ಏನೋ ಕಣ್ಣಿಗೆ ಕಣ್ಣೊರೆಸ ತಂತ್ರ ಮಾಡಿದರೆ ಯಾವುದೇ ಕಾರಣಕ್ಕೂ ನೀರನ್ನು ಕೊಡಲಿಲ್ಲ. ಇವತ್ತು ಭದ್ರಾ ಮೇಲ್ದಂಡೆ ನಮ್ಮ ತಾಲೂಕಿಗೆ ಒಂದು ವರದಾನವಾಗಿ ನಮ್ಮ ಸರ್ಕಾರದಲ್ಲಿ 2008ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ 4,650 ಕೋಟಿ ಹಣ ಮೀಸಲಿಟ್ಟು ಸುಮಾರು 20 ನೀರನ್ನ ಭದ್ರಾ ಮೇಲ್ದಂಡೆಗೆ ಹರಿಸುವ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಸಾವಿರಾರು ಎಕರೆ ರೈತರಿಗೆ ಮತ್ತು 16 ಕೆರೆಗಳನ್ನು ತುಂಬಿಸುವಂತ ಯೋಜನೆ ಆಗಿತ್ತು. ಆದ್ರೆ ಈ ಸರ್ಕಾರ ಏನು ಕಳೆದ 3 ವರ್ಷಗಳಿಂದ ಕೂಡ ಬರೀ ಕಣ್ಣೊರೆಸ ತಂತ್ರ ಮಾಡ್ತಾ ಇದೆ, ಅನ್ಯಾಯವನ್ನು ಮಾಡದಿದೆ. ಇವತ್ತು ಬರಗಾಲ ಆವರಿಸಿದೆ ನಮ್ಮ ತಾಲೂಕಿಗೆ. ಇವತ್ತು ಮಧ್ಯ ಕರ್ನಾಟಕ ಚಿತ್ರದುರ್ಗ ಜಿಲ್ಲೆಯೂ ಕೂಡ ಬರ ಆವರಿಸಿದೆ. ಯಾವುದೇ ಬರಪೀಡಿತ ಏನು ತಾಲೂಕು ಜಿಲ್ಲೆ ಅಂತ ಘೋಷಣೆ ಮಾಡಲಿಲ್ಲ, ರೈತರಿಗೆ ಯಾವುದೇ ಪರಿಹಾರವನ್ನು ನೀಡಲಿಲ್ಲ, ಜೊತೆಗೆ ಕೊನೆಗೆ ಕೆರೆಗಳನ್ನು ಕೂಡ ನೀರು ಕೊಡಲಿಲ್ಲ, ಭದ್ರೆ ನೀರನ್ನು ಕೊಡಲಿಲ್ಲ. ಹತಾಶರಾಗಿದ್ದಾರೆ ಜನ. ಇವತ್ತು ಬೋರ್ವೆಲ್ಗಳು ನೀರು ಕೆಳಗೋಗಿದೆ, ಏನು ಪಂಪಲ್ಲಿ ನೀರು ಬರ್ತಾ ಇಲ್ಲ. ಇವತ್ತು ತೋಟಗಳು ಒಣಗ್ತಾ ಇದೆ. ಇವತ್ತು ಇಂಥ ಸ್ಥಿತಿ ಒಳಗಡೆ ಈ ಸರ್ಕಾರ ಬರೀ ಅಧಿಕಾರವನ್ನೇ ಮಾಡುವಂತದ್ದೇ ಭಾರತ್ ಜೋಡೋ ಅನ್ನೋ ಒಂದು ಕಾರ್ಯಕ್ರಮ ಹಾಕೊಂಡಿದೆ. ಯಾರಿಗೆ ಸ್ವಾಮಿ ಭಾರತವನ್ನು ಜೋಡಿಸ್ತಾ ಇದ್ದೀರಾ? ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ 146 ಕೋಟಿ ಜನ ಎಲ್ಲ ಜೋಡಣೆ ಆಗಿದ್ದಾರೆ, ನೀವು ಮಾತ್ರ ಹೊರಗಿದ್ದೀರಾ. ಅದಕ್ಕೋಸ್ಕರ ನೀವು ಜೋಡಣೆ ಮಾಡ್ಲಿಕ್ಕೆ ಹೊರಟಿದ್ದೀರಾ. ನೀವು ಇವತ್ತು ಬರೀ ಯಾವುದೇ ಯೋಜನೆಗಳನ್ನ ಏನು ಅಭಿವೃದ್ಧಿಯನ್ನ ಸಾರ್ವಜನಿಕವಾಗಿ ಮಾಡದೆ ಕೆಲವು ಯೋಜನೆಗಳನ್ನ ನಿಮ್ಮ ಹಿತಾಸಕ್ತಿಗೆ, ಕಾಂಗ್ರೆಸ್ ಪಕ್ಷದ ಅಧಿಕಾರ ಹಿಡಿಯುವ ಹಿತಾಸಕ್ತಿಗೆ ಅಷ್ಟೇ ಜೋಡಣೆ ಮಾಡಿಕೊಂಡು ನೀವು ಕೆಲಸವನ್ನ ಮಾಡ್ತಾ ಇದ್ದೀರಾ. ಇವತ್ತು ಧಿಕ್ಕಾರವನ್ನು ಹಾಕಬೇಕಾಗಿದೆ. ಇವತ್ತು ಏನು ಹೊಸದುರ್ಗ ತಾಲೂಕಿನಲ್ಲಿ ಏನು ಸಾವಿರಾರು ಬೋರ್ವೆಲ್ಗಳು ನಿಂತೋಗಿರ್ತಕ್ಕಂಥದ್ದು, ಕೆರೆಗಳಿಗೆ ನೀರು ಕೊಡುವಂತ ಯೋಜನೆ 28 ಕೆರೆಗಳ ಈಗಾಗಲೇ ಹಿಂದಿನ ಏನು ಬಜೆಟ್ ನಲ್ಲಿ ತೀರ್ಮಾನ ಆಗಿತ್ತು, ಇದುವರೆಗೂ ಕೂಡ ಕೊಡ್ಲಿಲ್ಲ. ನೀವು ಶಾಸಕರಿಗೆ ನಾವು ಪಕ್ಷಾತೀತವಾಗಿ ಬೆಂಬಲವನ್ನು ಸೂಚಿಸಿದ್ವಿ, ನಿಮ್ಮ ಜೊತೆ ಕೈ ಜೋಡಿಸಿದ್ವಿ, ಆದ್ರೂ ಕೂಡ ನೀವು ವಿಫಲರಾದ್ರಿ. ಅದಕ್ಕೋಸ್ಕರ ನಾವು ಇವತ್ತು ಮತ್ತೊಮ್ಮೆ ನಾವು ನ್ಯಾಯವನ್ನು ಕೇಳುವಂತ ಸರ್ಕಾರದ ಕಣ್ಣನ್ನು ತೆರೆಸುವ ನಿಟ್ಟಿನಲ್ಲಿ ಶೀಘ್ರದಲ್ಲಿ ನೀರನ್ನು ಬಿಡಬೇಕು. ಇಲ್ಲಿದ್ರೆ ಈ ತಾಲೂಕಿನ ಜನ ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತ ಸ್ಥಿತಿಗೆ ಬರುವಂತದ್ದು ಬಹಳ ದೂರ ಉಳಿದಿಲ್ಲ. ಹಾಗಾಗಿ ಇವತ್ತು ಏನು ತಾಲೂಕು ಆಫೀಸ್ಗಳಿರ್ಬಹುದು, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ರೈತರಿಗೆ ಏನು ದಾಖಲೆಗಳನ್ನ ಕೊಡೋದ್ರನ್ನ ನೀವು ಕೊಡ್ತಾ ಇಲ್ಲ, ದಾಖಲೆಗಳನ್ನ ಸುಟ್ಟಾಕಿದ್ದೀರಾ. ಮೊನ್ನೆ ನಾನು ತಾಲೂಕು ಆಫೀಸ್ಗೆ ಹೋಗಿದ್ದೆ, 1 ವರ್ಷ ಆದ್ರೂ ಒಬ್ಬ ರೈತನಿಗೆ ದಾಖಲೆಯನ್ನ ಕೊಡ್ಲಿಕ್ಕೆ ಸತಾಯಿಸ್ತೀರಾ, ಕಳೆದಿದ್ದೀರಾ. ಇಷ್ಟು ನಿರ್ಲಕ್ಷ್ಯ ಈ ತಾಲೂಕಲ್ಲಿ ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡಲೇ ಕಣ್ತೆರೆದು ಇವತ್ತು ಏನು ನ್ಯಾಯವನ್ನು ಕೊಡುವಂತ ತಾಲೂಕಿನ ಜನತೆಗೆ, ದೀನದಲಿತರಿಗೆ, ಇವತ್ತು ರೈತರಿಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸ ಆಗ್ಬೇಕಾಗಿದೆ. ಇವತ್ತು ನಾವು ಯಾವುದೇ ಕಾರಣಕ್ಕೂ ಕೂಡ ಅದು ಯಾವುದೇ ಕಚೇರಿ ಇರಲಿ, ಮುಂದಿನ ದಿನಗಳಲ್ಲಿ ಏನಾದರೂ ಒಬ್ಬ ರೈತನಿಗೆ ತೊಂದರೆ ಆದ್ರೂ ಕೂಡ ನಾವು ಇದೇ ರೀತಿಯಾಗಿ ನಮ್ಮ ಬಿಜೆಪಿ JDS ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿ ನಿಮಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ಮಾಡ್ತೇವೆ ಇವತ್ತು. ಹಾಗಾಗಿ ಇವತ್ತು ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ಳೋದಿಷ್ಟೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವಾದ್ರೂ ದಯೆ ತೋರಿ, ಶಾಸಕರು ವಿಫಲರಾಗಿದ್ದಾರೆ, ತಾವಾದ್ರೂ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ತಾಲೂಕಿನ ಜನತೆ ನಿಮಗೂ ಓಟ್ ಹಾಕಿದ್ದಾರೆ, ಕಾಂಗ್ರೆಸ್ಗೂ ಓಟ್ ಹಾಕಿದ್ದಾರೆ ಸ್ವಾಮಿ, ಬರೀ ಬಿಜೆಪಿಗೆ ಅಲ್ಲ. ನೀವೇ ಗೆದ್ದಿರ್ತಕ್ಕಂಥ ಸ್ವಾಮಿ. ಗೆದ್ರೂ ಕೂಡ ನೀವು ನ್ಯಾಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಯಾಕೆಂದ್ರೆ ನಿಮಗೆ ಗೆಲುವೇ ಮುಖ್ಯ ಹೊರತು ಅಭಿವೃದ್ಧಿ ಮುಖ್ಯ ಅಲ್ಲ. ಇವತ್ತು ಜನ ಬಯಸುವಂತದ್ದು ಅಭಿವೃದ್ಧಿಗೋಸ್ಕರ ಮತ ಹಾಕುವಂತದ್ದು. ಇದರಲ್ಲಿ ಸಂಪೂರ್ಣ ಕಾಂಗ್ರೆಸ್ ಸರ್ಕಾರ, ಸ್ಥಳೀಯ ಶಾಸಕರು ಇವತ್ತು ವಿಫಲರಾಗಿರ್ತಕ್ಕಂಥದ್ದು, ಯಾವುದೇ ರೀತಿಯಾದಂತಹ ನ್ಯಾಯವನ್ನ ಕೊಡ್ಲಿಲ್ಲ. ಇವತ್ತು ಈಗೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎಲ್ಲ ಕಾರ್ಯಕರ್ತರು ಎಲ್ಲ ಇವತ್ತು ಬೆಂಬಲವನ್ನು ಸೂಚಿಸಿ ನಿಮ್ಮೆಲ್ಲರೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ಇವತ್ತು ಏನು ನ್ಯಾಯ ಕೇಳೋದ್ರಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಬೀಳೋದಿಲ್ಲ. ಇವತ್ತು ಈ ಪ್ರತಿಭಟನೆಯನ್ನು ತಾವೆಲ್ಲರೂ ಯಶಸ್ವಿಗೊಳಿಸಿದ್ದೀರಾ, ನಿಮ್ಮೆಲ್ಲರೂ ಕೂಡ ನಾನು ಒಂದೇ ತಿಳಿಸ್ತೇನೆ. ಮುಂದಿನ ಏನು ನಾವು ನೀತಿ ಸರ್ಕಲ್ ವೃತ್ತದಲ್ಲಿ ಏನು ಧರಣಿ ಸತ್ಯಾಗ್ರಹವನ್ನ ಇವತ್ತು ಮಾಡೋರಿದ್ದೇವೆ. ರಾಜ್ಯ ಗವರ್ನರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇವತ್ತು ಮುಟ್ಟಬೇಕಾಗಿದೆ. ಎಲ್ಲ ಜಿಲ್ಲೆಯಿಂದ ಇಡೀ ರಾಜ್ಯದ ಎಲ್ಲ ಟಿವಿ ಚಾನೆಲ್ಗಳು, ಪತ್ರಿಕಾ ಮಾಧ್ಯಮರು, ಜಿಲ್ಲೆಯ ತಂಡ ಬಂದಿದೆ. ಅವರಿಗೂ ಕೂಡ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ವಂದನೆಗಳನ್ನ ನಾನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೊತೆಗೆ ಸರ್ಕಾರ ಬೇಕೇ ಬೇಕು, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ
ಕಣ್ಣು ಬಿಡಿ ಕಿವಿಯ ಕೊಡಿ ವಿಧಾನಸೌಧದ ಗದ್ದುಗೆದಾರರೇ ಕಣ್ಣು ಬಿಡಿ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಭದ್ರೆಯ ನೀರು ಅರಿಯಬೇಕು ಭದ್ರೆಯ ನೀರು ಅರಿಯಬೇಕು ನ್ಯಾಯ ಬೇಕು. ಫಲದಾಯಿ ಧೋರಣೆ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಭಾರತ್ ಮಾತಾ ಕಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪಜಿಗೆ, ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ಕುಮಾರಣ್ಣಗೆ ಯಾಕೆ ನೀರು ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಬರಪೀಡಿತ ತಾಲೂಕು ಘೋಷಣೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ. ನಿಧಾನಕ್ಕೆ ಹೋಗ್ರಿ, ಆಟೋ ಬಿಡ್ರಿ ಸ್ವಲ್ಪ, ಆಟೋ ಜಾಗ ಕೊಡ್ರಿ. ಜನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ ಜಾತ್ಯತೀತ ಜನತಾದಳ ಪಕ್ಷಕ್ಕೆ, ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ನೀರು, ನಮ್ಮ ನೀರು, ಭದ್ರೆಯ ನೀರು, ಭದ್ರೆಯ ನೀರು, ಏತಕ್ಕಾಗಿ ಹೋರಾಟ? ನಮ್ಮ ತಾಲೂಕನ್ನು ಘೋಷಣೆ ಮಾಡಲೇಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ, ಹೊಸದುರ್ಗ ತಾಲೂಕಿನ ಕಡೆಗಣಿಸಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಕೆರೆಗಳಿಗೆ ನೀರು ಕೊಡದಲೇ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು. ರೈತ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ರೈತ ಜನತೆ